ಸೊ ಇನ್ನು ನೀವು ಹೇಳ್ತಾ ಇದ್ರಿ ಅಂದ್ರೆ ಬಿಜೆಪಿ ಅಂತ ಹೇಳಿದ್ರೆ ಮುಸ್ಲಿಮ್ಸ್ ನ ಹೇಟ್ ಮಾಡ್ತಾರೆ ಅಂತ. ಈಗ ಒಂದಿದೆ ಅಂದ್ರೆ ಈ ವಾತಾವರಣ ಇರೋದು, ಕಾಂಗ್ರೆಸ್ ಅಂದ್ರೆ ಹಿಂದೂಗಳನ್ನ ಹೇಟ್ ಮಾಡ್ತಾರೆ, ಹಿಂದೂಗಳಿಗೆ ಏನೂ ಕೂಡ ಮಾಡೋದಿಲ್ಲ ಅಂತ. ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಆದಾಗ್ಲೂ ಕೂಡ ಸಾಬ್ರು ಬಜೆಟ್ ಇದು ಬರೀ ಅಲ್ಪಸಂಖ್ಯಾತರಿಗೆ ಮಾಡಿದ್ದಾರೆ, ನಮ್ ಹಿಂದೂಗಳಿಗೆ ಏನ್ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾರೆ, ಸಾಮಾನ್ಯ ಜನನು ಕೂಡ ಕೆಲವು ಪ್ರಶ್ನೆ ಮಾಡ್ತಾರೆ. ಅಂಡ್ ಈಗಿರೋ ಒಂದು ಅಜೆಂಡಾನು ಅಷ್ಟೇ, ಕಾಂಗ್ರೆಸ್ ಅಂದ್ರೆ ಹಿಂದೂಗಳನ್ನ ಹೇಟ್ ಮಾಡ್ತಾರೆ ಅಂತ. ಸೊ ಅದು ಎಷ್ಟು ಸತ್ಯ ಅನ್ಸುತ್ತೆ? ಬಜೆಟ್ ಬಗ್ಗೆ ಮಾತಾಡಬೇಡ ಫಸ್ಟ್. ಟೋಟಲ್ ಕರ್ನಾಟಕದ 2026ರ ಬಜೆಟ್ 4,48,004 ಕೋಟಿ. ಎಷ್ಟು? 4,48,004 ಕೋಟಿ. ಆ 4,48,004 ಕೋಟಿಯಲ್ಲಿ ಮುಸಲ್ಮಾನರಿಗೆ ಕೊಟ್ಟಿರೋದು 3,400 ಕೋಟಿ. ಕರ್ನಾಟಕದಲ್ಲಿ 2025ರಲ್ಲಿ SCS ಅಂತ ಒಂದು ಸೋಶಿಯೋ ಎಕನಾಮಿಕ್ ಸರ್ವೆ ನಡೆಯುತ್ತೆ. ಅದ್ರ ಪ್ರಕಾರ 2025ರಲ್ಲಿ ಮುಸಲ್ಮಾನರ ಇಡೀ ರಾಜ್ಯದ ಜನಸಂಖ್ಯೆಗೆ 18% ಮುಸಲ್ಮಾನರಿದ್ದೀವಿ. ಕ್ಯಾಲ್ಕುಲೇಟರ್ ಓಪನ್ ಮಾಡಿ, 4,48,004 ಕೋಟಿಯನ್ನ 18% ನಮ್ಮ ಹಕ್ಕಿಗೆ ತಕ್ಕ ಹಾಗೆ, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಹಂಗ್ ಕೊಡೋದಾಗಿರ್ತಿದ್ರು ಕೂಡ 24,889 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಮುಸಲ್ಮಾನರು ಕೊಡ್ಬೇಕಾಗಿತ್ತು. ಕೊಟ್ಟಿರೋದಷ್ಟು ಇವಾಗ 3,400 ಕೋಟಿ. ಈಗ ಅನ್ಯಾಯ ಆಗಿರೋದು ಯಾರಿಗೆ ಹೇಳಿ? ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿಯೂ ನಮಗ್ ಕೊಟ್ಟಿಲ್ಲ ಸ್ವಾಮಿ. ಮುಸಲ್ಮಾನರ ಜನಸಂಖ್ಯೆಗೆ ಅನುಗುಣವಾಗಿಯೂ ನಮಗ್ ಬಜೆಟ್ ಕೊಟ್ಟಿಲ್ಲ. ಆದ್ರೂ ನೀವೇನಂತಿದ್ದೀರಾ? ಸಾಬ್ರು ಬಜೆಟ್ ಅಂತ ಹೇಳ್ತಿದ್ದೀರಾ. ದಾವಣಗೆರೆಯಲ್ಲಿ ಸಾಬ್ರಿಗೆ ಅಲ್ವಾ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್, ಸಾಬ್ರು ಪರ ಅಲ್ವಾ, ಸೊ ಹಂಗಾಗಿ ಸಾಬ್ರಿಗೆ ಟಿಕೆಟ್ ಕೊಟ್ಟಿದೆ. ಬಾಗಲಕೋಟೆಲ್ಲೂ ಸಾಬ್ರಿಗೆ ಟಿಕೆಟ್ ಕೊಟ್ಟಿರೋದು. ಸಿದ್ದರಾಮಯ್ಯ ಅವ್ರ ಸಾಬ್ರು, DK ಶಿವಕುಮಾರ್ ಅವ್ರ ಸಾಬ್ರು, ಆದ್ರೂ ಕೂಡ ಅವ್ರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾರೆ. DK ಶಿವಕುಮಾರ್ ಸಾಹೇಬ್ರು ಪೂಜೆ ಮಾಡಿಸ್ತಾರೆ. ಅವ್ರ ಸಾಬ್ರಾಗಿರೋದಕ್ಕೆ ಕಾವೇರಿ ಜಲಮಾತೆಗೆ ವಿಶೇಷವಾದ ಪೂಜೆಯನ್ನ ಮಾಡಿಸಿದ್ರು. ಈಗ ನೆನ್ನೆ ನೋಡ್ತಾ ಇದ್ದೆ, ಗುವಾಹಟಿಗೆ ಹೋಗಿದ್ದಾರೆ ದೇವಸ್ಥಾನಕ್ಕೆ, ಅಲ್ಲೂ ಕುಂಕುಮ ಎಲ್ಲ ಇಟ್ಕೊಂಡಿದ್ರು. ಅವ್ರ ಸಾಬ್ರಾಗ ನೋಡಿ ಕುಂಕುಮ ಇಟ್ಕೊಂತಾರೆ. ನಮ್ಮ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ಗಳಿದಾರಲ್ಲ, ಆ ಮಿನಿಸ್ಟರ್ಗಳೆಲ್ಲ 99.99% ಎಲ್ಲ ಸಾಬ್ರೆ. MLAಗಳು 224 ಜನ MLAಗಳಲ್ಲಿ ಏನ್ ನಮ್ ಕಾಂಗ್ರೆಸ್ ಅವರು 136 ಜನ ಗೆದ್ದಿದ್ದಾರೆ. ಅದ್ರಲ್ಲಿ ಎಲ್ಲ ಒಂದ್ 7-8 ಜನ ಹಿಂದೂಗಳಷ್ಟೇ, ಒಂದ್ 6 ಜನ ಹಿಂದೂಗಳ, 130 ಜನ ಎಲ್ಲ ಸಾಬ್ರೆ. ಮಾತಾಡೋದಕ್ಕೆ ಒಂದು ಲಾಜಿಕ್ ಇರ್ಬೇಕು ಅಲ್ಲ. ಮತ್ತೆ ಯಾಕೆ ಅಲ್ಲಲ್ಲ, ಓಕೆ ಆಯ್ತು, ಇದೆಲ್ಲ 3,400 ಕೋಟಿ ರೂಪಾಯಿ, 3,400 ಕೋಟಿ ರೂಪಾಯಿ ಬರೀ ಸಾಬ್ರಿಗಂತಾನು ಏನು ಕೊಟ್ಟಿಲ್ಲ. ನೆನ್ಪಿಟ್ಕೊಳ್ಳಿ, ಅಲ್ಪಸಂಖ್ಯಾತರು ಅಂತ ಅಂದ್ರೆ ಬರೀ ಸಾಬ್ರಲ್ಲ, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಸಿಖ್ರು, ಬೌದ್ಧರು ಎಲ್ಲಾರು ಸೇರಿ ಅಲ್ಪಸಂಖ್ಯಾತ ಇಲಾಖೆ. ಆ ಅಲ್ಪಸಂಖ್ಯಾತ ಇಲಾಖೆ 3,400 ರೂಪಾಯಿ ಯಾವ ಮೂಲೆಗೂ ಸಾಲಲ್ಲ, ಅಷ್ಟನ್ನು ಕೊಟ್ಟಿದ್ದಾರೆ. 3,400 ಕೋಟಿನ ಬಿಟ್ಟು ಇನ್ನು ಉಳಿದಿದ ಅಷ್ಟೂ ದುಡ್ಡನ್ನು ಯಾರ್ಗ್ ಹಾಕಿರೋದು? ವಿವಿಧ ಸಮುದಾಯಗಳು, ಕುರುಬರು, ಒಕ್ಕಲಿಗರು, ದಲಿತರು, ಇವರೆಲ್ಲರೂ ಉದ್ಧಾರಕ್ಕೆ ಅಂತಾನೆ ಬಜೆಟ್ ಅಲ್ಲಿ ಅಲೋಕೇಶನ್ ಆಗ್ತಿರೋದು. ಇವತ್ತು ಪಾಪ ನಮ್ ಕಾಂಗ್ರೆಸ್ ಸರ್ಕಾರ ಸಾಬ್ರು ಪರವಾದ ಸರ್ಕಾರ. ಹಂಗಾಗಿ ನಾವೇನ್ ಮಾಡ್ತಿದೀವಿ, ಈ ಯೋಜನೆಗಳು ಕೊಡ್ಬೇಕಾದ್ರೆ ಫ್ರೀ ಬಸ್ ಮಾಡಿದೀವಿ. ಆ ಫ್ರೀ ಬಸ್ ನೋಡಿ ನಾವು ರೂಲ್ಸ್ ಹಾಕ್ಬಿಟ್ಟಿದೀವಿ, ಬರೀ ಸಾಬ್ರು ಹೆಣ್ಗಸರು ಮಾತ್ರ ಫ್ರೀ ಬಸ್ ಅಲ್ಲಿ ಓಡಾಡ್ಬೇಕು ಅಂತ. ಗೃಹ ಜ್ಯೋತಿ ಕೊಡ್ತಾ ಇದೀವಿ 200 ಯೂನಿಟ್ ಫ್ರೀ ಕರೆಂಟು. ಆ 200 ಯೂನಿಟ್ ಫ್ರೀ ಕರೆಂಟ್ ಯಾರಿಗೆ? ಬರೀ ಸಾಬ್ರು ಮನೆಗೆ. ಯುವನಿಗೆ ಕೊಡ್ತಾ ಇದೀವಿ, ಕೋಟ್ಯಾಂತರ ಯುವಕರಿಗೆ ದಾರಿದೀಪ ಆಗಿರುವಂತ ಒಂದು ಯೋಜನೆ. ಅದ್ಯಾರು ಕೊಡ್ತಿದೀವಿ? ಬರೀ ಸಾಬ್ರಿಗೆ ಕೊಡ್ತಿದೀವಿ. ಮಾತಾಡೋದಕ್ಕೆ, ಬಿಜೆಪಿ ಅವರಿಗೆ ಕ್ರಿಟಿಕ್ ಮಾಡೋದಕ್ಕೆ ಒಂದು ತಿಳುವಳಿಕೆ ಅನ್ನೋದಿರ್ಬೇಕು, ಒಂದು ಪ್ರಜ್ಞೆ ಅನ್ನೋದಿರ್ಬೇಕು. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಉಳ್ಕೊಳ್ಳೋದಕ್ಕೆ, ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ ಅಂತ ಹೇಳಿ 100 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿ ಅಲ್ಲಿ ಒಂದು ವಸತಿ ಗೃಹಗಳನ್ನ, ಲಾಡ್ಜಸ್ ಗಳನ್ನ ಕಟ್ಟೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ತಿರುಪತಿನಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಅಲ್ಲಿದೇನು ಹುಂಡಿ ದುಡ್ಡು ನಮ್ಮ ಕರ್ನಾಟಕ ಸರ್ಕಾರದ ಬೊಕ್ಸಕ್ಕೇನು ಬರಲ್ಲ. ಆದ್ರೂ ಕೂಡ ನಮ್ಮ ಭಕ್ತಾದಿಗಳಿಗೆ, ನಮ್ಮ ರಾಜ್ಯದಿಂದ ಹೋಗೋ ಭಕ್ತಾದಿಗಳಿಗೆ ಸಮಸ್ಯೆ ಆಗಬಾರದು ಅಂತ ಹೇಳಿ ಅಲ್ಲೂ ಕೂಡ ವಸತಿ ಗೃಹಗಳನ್ನ ಕಟ್ತಾ ಇದೀವಿ. ಅರ್ಚಕರ ಕುಟುಂಬಗಳಿಗೆ ಅವರ ಜೀರ್ಣೋದ್ಧಾರಕ್ಕೋಸ್ಕರ ಅವರ ಸ್ಯಾಲರಿಯನ್ನ ನಮ್ಮ ಸರ್ಕಾರ, ಯಾರ್ದು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ 8,000 ರೂಪಾಯಿ ರೈಸ್ ಮಾಡಿದೆ. ನೀವೆಷ್ಟು ಕೊಡ್ತಿದ್ರಿ? ನೀವು ಪಾಪ ಭಾರಿ ಭಕ್ತಿ ಇತ್ತಲ್ಲಪ್ಪ, ನೀವು ಅರ್ಚಕರಿಗೆ 4,000 ರೂಪಾಯಿ ಕೊಡ್ತಿದ್ರಿ. ನಾವು ಅದನ್ನ 1 to ಡಬಲ್ ಮಾಡಿದೀವಿ.
ಮತ್ ಯಾಕೆ ಇಷ್ಟೆಲ್ಲ ಇದ್ರು ಈ ಅಜೆಂಡಾ ಸೆಟ್ ಆಗಿರೋವಂಥದ್ದು, ಅಥವಾ ಇವರೇ ಸೆಟ್ ಮಾಡಿದಾರೆ ಅಲ್ಲ, ಬಿಜೆಪಿ ಅವ್ರಿಗೆ ಕ್ರಿಟಿಕ್ ಮಾಡೋದಕ್ಕೆ ಏನು ಇಲ್ಲ. ನಮ್ಮ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವರು ಎಲ್ಲ ಜಾತಿ ಜನಾಂಗಗಳ ಪರವಾಗಿ ನಿಂತು ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನ ನನಸು ಮಾಡಕ್ ಕೆಲಸ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರ ಸಂವಿಧಾನದ ಆಶಯಗಳನ್ನ ಜನರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹೆಂಗಸರು, ನೀವು ಪ್ರತಿದಿನ ನಾನು ತುಂಬಾ ಜನ ಹೆಣ್ಮಕ್ಳನ್ನ ನೋಡಿದೀನಿ, ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋರು 12,000 ರೂಪಾಯಿ ಸಂಬಳ, ಬಸ್ಗೆ ಆಟೋಗೆ ಅಂತ ಹೇಳಿದ್ರೆ 4-5 ಸಾವಿರ ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಹೊರಟೋಗ್ತಿತ್ತು. ಅಳ್ತಾ ಇದ್ರು ಹೆಣ್ಮಕ್ಳು. ಇವತ್ತು ಅವ್ರಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ 2,000 ರೂಪಾಯಿ ಮನೆ ಯಜಮಾನಿಗೆ ಕೊಡೋದಲ್ದೆ ಫ್ರೀ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ ಕಡೆ ರಂಜಿತಾ, ತವರು ಮನೆಗಳಿಗೆ ಹೋಗೋದಕ್ಕೆ ಗಂಡಂದರದ್ರಿಗೆ ಕೈ ಚಾಚ್ಕೊಂಡು ನಿಲ್ಬೇಕಾಗಿತ್ತು. ಇವತ್ ನಮ್ ಹೆಣ್ಮಕ್ಳು 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಅದ್ರಲ್ಲಿ ಒಡವೆ ಮಾಡಿಸ್ಕೊಂತಾರೆ, ಮನೆಗ್ ಬೇಕಾಗಿರೋ ದಿನಸಿಗಳು ತರಿಸ್ಕೊಂತಾರೆ. ನಾನು ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಗೋದು, ಅವ್ರ ಮಕ್ಳನ್ನ ಓದಿಸ್ತಿದ್ದಾರೆ, ಇಂಜಿನಿಯರಿಂಗ್ ಫೀಸ್ ಕಟ್ಟದೆ ನಾನು ಈ ದುಡ್ಡಲ್ಲಿ ಅಂತ ಹೇಳ್ತಾರೆ. ನನ್ ಮಗಳಿಗೆ ಬ್ಯಾಗ್ ತಂದು ಕೊಟ್ಟೆ, ಹರಿದೋಗಿರೋ ಬ್ಯಾಗ್ ಹಾಕೊಂಡು ಹೋಗ್ತಿದ್ಲು ನನ್ ಮಗಳು ಅಂತ ಊರಲ್ಲಿ ನಮ್ಗೆ ಹೇಳ್ತಾರೆ ಸಿಕ್ದವ್ರು. ಇಡೀ ಮಹಿಳೆಯರೇನಿದ್ದಾರೆ ಅವರು ಕಾಂಗ್ರೆಸ್ನ ಪರವಾಗಿ ವಾಲ್ತಾ ಇರುವಂತ ಒಂದು ಅಲೆ ಇದೆಯಲ್ಲ, ಇದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ, ಮತ್ತು ಕಳೆದ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂತ ಅಭೂತಪೂರ್ವವಾದ ಗೆಲುವಿದೆಯಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಪರವಾಗಿ ಜನ ನಿಂತಿದ್ಯಲ್ಲ, ಇದನ್ನ ನೋಡಿ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಅವ್ರಿಗಿರೋ ಏಕೈಕ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದು. ಹಂಗಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಿಂದೂ ಮುಸಲ್ಮಾನ್ ಗಲಾಟೆಗಳನ್ನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.